ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮತ್ತೊಂದು ಮಾತಾ ಕರಕ ಸ್ಟುಡಿಯೋದ ನನ್ನ ಅಣ್ಣ ತಮ್ಮಂದಿರಿಗೂ ಮತ್ತು ನನ್ನ ಸಹೋದರಿಯರಿಗೂ ಹಾಗೂ ಇಲ್ಲಿ ಗುರುಗಳು ಬಂದಿದ್ದಾರೆ, ಕರ್ನೂಲ್ ತಾತ ಗುರುಗಳು, ಅವರಿಗೂ ಹೊಂದಿಸುತ್ತಾ ಮತ್ತೆ ಇವತ್ತು ಮೊಹಮ್ಮದ್ ರಫಿ ಅವರ ಹಿರಿಯರಾದ ಮೊಹಮ್ಮದ್ ರಫಿ ಅವರು ಹಿನ್ನೆಲೆ ಗಾಯಕರು, ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟಂತ ಕಣ್ಣನ್ ಅವರಿಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಗಾಯಕರಲ್ಲಿ ಅತ್ಯುತ್ತಮ ಗಾಯಕರು, ಖ್ಯಾತ ಹಿನ್ನೆಲೆ ಗಾಯಕರಾದ ನಮ್ಮ ಭಾರತ ದೇಶಕ್ಕೆ ಅವರು ರತ್ನ ಅಂದರೂ ತಪ್ಪಾಗಲಿಕ್ಕಿಲ್ಲ. ಶ್ರೀ ಮೊಹಮ್ಮದ್ ರಫಿ ಸರ್ ಅವರ ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮ. ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರಿ ಅಂತ ಹೇಳ್ತಾ ಸರ್ವ ಕಲಾವಿದರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು. ಇವತ್ತು ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಪದ್ಮಶ್ರೀ ಮೊಹಮ್ಮದ್ ರಫಿ ಸಾಹೇಬರವರ 101ನೇ ಹುಟ್ಟುಹಬ್ಬದ ಶುಭಾಶಯಗಳ ತಂಡದ ವತಿಯಿಂದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ತಂಡ ವತಿಯಿಂದ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಇವತ್ತು ಮೊಹಮ್ಮದ್ ರಫಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು ಇದೆ. ಅದ್ರ ಬಗ್ಗೆ ನಾವು ಗೊತ್ತಿದಷ್ಟು ಮಾತ್ರ ಹೇಳ್ತೇವೆ. ಅವರು ಆಡಾಡ್ಬೇಕು ಹೋಗ್ಬೇಕಾದ್ರೆ ಮಿನಿಮಮ್ 15-20 ಕಿಲೋಮೀಟರ್ ಬಾಂಬೆ ಹೋಗಿ ಆಡ್ತಿದ್ರಂತೆ ಅವಾಗ ಡೈಲಿ. ಅದು ಆ ಕಾರ್ಯಕ್ರಮ ಇರ್ಲಿ ಬಿಡ್ಲಿ, ಯಾಕಂದ್ರೆ ಫೋನ್ ಮೂಲಕ ಫೋನ್ಗಳು ಇದ್ದಿಲ್ಲ ಅಂತ ಅವ್ರು ದಿನ 20 ಅಪ್ ಅಂಡ್ ಡೌನ್ 40 ಕಿಲೋಮೀಟರ್ ಸೈಕಲ್ ನಲ್ಲಿ ಪ್ರಯಾಣ ಮಾಡಿ ಹಾಡನ್ನು ಆಡಿದ್ದಾರೆ. ಇನ್ನೊಂದೇನಬೇಕಂದ್ರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಡಿಬೇಕಾದ್ರೆ ಅವಾಗ ಅವ್ರು ಮೊದಲೇ ಹೆಂಡತಿ ಏನಂದ್ರು, ಇಲ್ಲ ನಾವು ಪಾಕಿಸ್ತಾನಕ್ಕೆ ಹೋಗಿ ಬಂದ್ಬಿಡ್ರಿ ಎಲ್ಲಾರು ಅಂತಂದ್ರು. ಬೇಡ, ಬರೋದಲ್ಲ, ಸತ್ರೆ ಭಾರತದಲ್ಲಿ ಸಾಯ್ತೀನಿ, ಹುಟ್ಟಿದ್ರೆ ಭಾರತದಲ್ಲಿ ಹುಟ್ಟಿದ್ರೆ ಅಂತ ಆ ಮಾತನ್ನು ಇವತ್ತು ನಡೆಸಿಕೊಟ್ಟಿದ್ದಾರೆ. ಅವ್ರು ನಮ್ಮ ಕಲಾ ತಂಡದಿಂದ ಅವ್ರು ಧನ್ಯವಾದ ಹೇಳುತ್ತೆ ಇಷ್ಟಪಡುತ್ತೇನೆ. ದಂಡೇನು ಬಂದಾಗ ಮೊಹಮ್ಮದ್ ರಫೀಕ್ ಅವರು ಪೊಲೀಸರು ಕೇಳಿದ್ರಂತೆ, ಏನಪ್ಪ ನಿನ್ನ ಆಸೆ ಲಾಸ್ಟ್ ಏನು? ನನ್ನ ಆಸೆ ಏನಿಲ್ಲ ಸರ್, ಮೊಹಮ್ಮದ್ ರಫಿ ಅವ್ರು ಹಾಡು ಕೇಳ್ಬೇಕು, ನನ್ನ ಕಿವಿ ದನಿವಿತ್ತಂದ್ರೆ ನನ್ನ ಆಸೆ ನನಗೆ ಪೂರೈಸಿದಂಗತ್ತೆ, ನೀವು ಮರಣ ದಂಡನೆ ಕೊಡ್ಬೋದು ಅಂತ ಹೇಳ್ತಾರೆ. ಅಷ್ಟ್ರ ಮಟ್ಟಿಗೆ ಅವರು ಅಷ್ಟು ಅಭಿಮಾನಿಗಳು ಬೆಳೆಸ್ಕೊಂಡಿದ್ದಾರೆ. ಇನ್ನೊಂದಂದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಪ್ರತಿ ಸೇರಿ ಹೇಳ್ಬೇಕಾದ್ರೆ ಮೊದಲೇ ನನ್ನ ಗುರು ಅಂದ್ರೆ ಮೊಹಮ್ಮದ್ ರಫಿ ಸರ್ ಅಂತ ಅವರು ಹೇಳ್ತಿದ್ರೆ, ಅವ್ರಿಗೂ ನಾವು ಧನ್ಯವಾದಗಳು ಸರ್. ಯಾಕಂದ್ರೆ ಎಲ್ಲರ ಮನದಲ್ಲಿ ಹೃದಯ ಗೆದ್ದಿದ್ದಂತ ಮೊಹಮ್ಮದ್ ರಫಿ ಅವರು ಇವರು ಹುಟ್ಟುಹಬ್ಬ ಶುಭಾಶಯಗಳು ಹೇಳ್ಕೊಳ್ತಾರೆ. ನಮ್ಮ ಸಪ್ತಸ್ವರ ಸಂಗೀತ ನಮ್ಮ ಮಾತಾ ಕರೋಕೆ ಸ್ಟುಡಿಯೋದಲ್ಲಿ ಮೊಹಮ್ಮದ್ ರಫಿ ಸಾಹೇಬ್ರದ್ದು 101ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲಾ ಕಲಾಬಂಧುಗಳು, ಕಲಾವಿದರು ಎಲ್ಲರೂ ಇವತ್ತು ಬಂದು ಇವರಿಗೆ ಈ ಹುಟ್ಟಿದಬ್ಬನ್ನ ವಿಜೃಂಭಣೆಯಿಂದ ಆರಿಸಿದ್ದಾರೆ. ಇವರು ಹಾಡುಗಳಂತೂ ಎಲ್ಲ ಒಂದು ಕೇಳದ ಬೇಕಲ್ಲ, ಒಳ್ಳೆ ಟಾಪ್ ಹಾಡುಗಳು. ಹೀಗೆ ಎಲ್ಲರೂ ಇವ್ರನ್ನ ಸ್ಮರಿಸ್ಕೊಂತ ಹಾಡುಗಳು ಹಾಡ್ಕೊಂತ ಇರಬೇಕಂತ ಕೇಳ್ಕೊತಾ ಇದ್ದೇನೆ. ನಾನು ಒಂದು 2 ಮಾತು ಮುಗಿಸ್ತೇನೆ. 101ನೇ ಹುಟ್ಟುಹಬ್ಬನ
ಇಂದು ಎಲ್ಲ ಕಲಾ ಬಳಗದಿಂದ ಮಾತಾ ಮೆಲೋಡಿಸ್ ಕರೋಕೆ ಸ್ಟುಡಿಯೋದಲ್ಲಿ ಎಲ್ಲರೂ ಕೂಡಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದು ಅತಿ ಸಂತೋಷದ ವಿಷಯ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಮಾತಾ ಸ್ಟುಡಿಯೋ ಸಪ್ತಸ್ವರ ಸಂಘದ ಬಳಗದಿಂದ ಮೊಹಮ್ಮದ್ ರಫೀನು 101 ಹುಟ್ಟಿದ ಹಬ್ಬದ ಶುಭಾಶಯಗಳು. ಮತ್ತು ಅವರು ವಜ್ರ ಇದ್ದಂಗೆ, ರಾಷ್ಟ್ರ ಮಟ್ಟದ ವಜ್ರ ಇದ್ದಂಗೆ ಅವರು. ಇವತ್ತು ವಜ್ರ ಹೆಂಗ್ ಮುಚ್ಚೈತೆ ಆ ರೀತಿ ಹಾಡುಗಳು ಮಿಸ್ತಾವ. ಅವ್ರ ಹಾಡು ಹಾಡ್ಬೇಕಾದ್ರೆ ಕರೋಗ್ಲಿಂದ ಮತ್ತೆ ಅವ್ರು ನೆನಪಾಕತೈತಿ. ಇವೆಲ್ಲ ಇಷ್ಟು ದಿವಸ ಅದು ನೆನಪೇ ಇದ್ದಿಲ್ಲ. ಈ ಕರೋಕೆ ಯಾವ ಒಂದು ಹಿಂದೆ ಮೊಹಮ್ಮದ್ ರಫಿ ಆಯ್ತು, ಪ್ರಿವಿ ಶ್ರೀನಿವಾಸು, ಡಾಕ್ಟರ್ ಅಸ್ಮರ್ ಎಲ್ಲರೂ ಕರೆಯೋರು ಮತ್ತೆ ನೆನೆಸ್ಬೇಕಾಗ್ತದೆ. ಅದೇ ರೀತಿ ಹಳೆ ಹಾಡುಗಳನ್ನು ಮೊಹಮ್ಮದ್ ರಫಿ ಎಲ್ಲರಿಗೂ ನಾನು ಅನ್ಸಂದು ವರ್ಷ ಹುಟ್ಟಿದಬ್ಬ ಮಾಡ್ಕೊಂತ ಹೋಗ್ಬೇಕಂತ ಎಲ್ಲರ ಪರವಾಗಿ ನಾನು ಮಾತಾ ಪರವಾಗಿ ಮತ್ತೆ ಸಪ್ತಸ್ವರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಅವರಿಗೆ 101 ವರ್ಷದ ಶುಭಾಶಯಗಳು ಹೇಳ್ತೇವೆ. ರಫಿ ಸಾಹೇಬ್ರ ಬಗ್ಗೆ ಒಂದು ನೆನಪಾಯ್ತು ನನಗೆ. ಯಾವ್ದೋ ಒಂದು ಟಿವಿಯಲ್ಲಿ ನೋಡಿದ್ದೆ ನಾನು, ಒಂದು ಇನ್ಸಿಡೆಂಟ್. ಅವ್ರ ವ್ಯಕ್ತಿತ್ವ ಹೆಂಗಂತಂದ್ರೆ, ಈ ಬಾಂಬೆದಲ್ಲಿ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಒಬ್ಬ ಭಿಕ್ಷುಕ ನಿಲ್ಸಿದ್ನಂತೆ. ಇಲ್ಲ, ನಿಮ್ಮ ಹಾಡು ನಾನು ಬಹಳ ಕೇಳಿದೀನಿ, ಈಗ ನನ್ನ ಎದುರಿಗೆ ಒಂದು ಹಾಡು ಹಾಡ್ಲೇಬೇಕಂತ ಹೇಳಿದ್ನು. ಇದು ಆಗಿರೋಂಥ ಇನ್ಸಿಡೆಂಟ್. ಇದು ನನ್ನನ್ನು ಗುರುತಿಸಿ ಅವನು ಭಿಕ್ಷುಕ ಆದ್ರೂ ಪರವಾಗಿಲ್ಲ ಅಂತೇಳಿ ಅಲ್ಲಿ ಕುಂತು ಹಾಡಿ ಅವನ ಮನಸ್ಸು ಸಂತೋಷಪಡಿಸಿ 100 ರೂಪಾಯಿ ಕೊಟ್ಟವ್ರಂತೆ. ಆತ ಭಿಕ್ಷುಕ ಅಲ್ಲ, ನನ್ನ ಅಭಿಮಾನಿ ಅಂತೇಳಿ. ಇಂಥ ವ್ಯಕ್ತಿತ್ವ ಇರೋಂತ ಮನುಷ್ಯ ಆಯ್ತಾ. ಆಮೇಲೆ 80ರಲ್ಲಿ ಮರಣ ಹೊಂದಿದ್ರಲ್ಲ, ಮರಣ ಹೊಂದಿ ಒಂದು 3-4 ತಿಂಗಳಾದ್ಮೇಲೆ ಒಂದು 8-10 ಊರ್ಲಿಂದ ಬಂದ್ರಂತ ಜನ ಮನೆಗೆ. ಅವ್ರು ಯಾಕೆ ಬಂದಾರಂತಂದ್ರೆ, ಅವರಿಗೆ ಪ್ರತಿ ತಿಂಗಳು ದುಡ್ಡು ಹಾಕ್ತಿದ್ನಂತೆ. ಯಾಕೋ ನಮ್ ಸಾಹೇಬ್ರು ಯಾಕೋ ದುಡ್ಡು ಹಾಕಿಲ್ಲ, ಅದ್ ಏನಾಯ್ತು ಏನಂತೇಳಿ ಅವ್ರು ಬಂದ. ಅವ್ರ ವ್ಯಕ್ತಿತ್ವ ಏನಂತಂದ್ರೆ ಬಡವರಿಗೆ ಸಹಾಯ ಮಾಡೋದು. ಪ್ರತಿ ತಿಂಗಳು ಅವ್ರವ್ರಿಗೆ ಅಕೌಂಟಿಗೆ ಹೋಗ್ತಾ ಇತ್ತಂತೆ. ಅವ್ರು ಸತ್ತು 4 ತಿಂಗಳ ಯಾಕೆ ಬಂದಿಲ್ಲ ದುಡ್ಡು ಅಂತೇಳಿ ಬಂದು ಅವತ್ತು ಅವ್ರ ವ್ಯಕ್ತಿತ್ವ ಗೊತ್ತಾಯ್ತು ಅಂತೇಳಿ ನಾನು ಬೈಟಕಲ್ಲಿ ನೋಡಿದ್ದೆ. ಅದು ಅದಕ್ಕೆ ಮೊಹಮ್ಮದ್ ರಫಿ ಅವರ ಅಜರಾಮ್ರವರು ಅವ್ರ ಮುಂದೆ ನಮ್ಮ ಭಾರತ ದೇಶದಲ್ಲಿ ಮತ್ತೆ ಹುಟ್ಟಿ ಬಾ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತು. ಮೊಹಮ್ಮದ್ ರಫಿ ಅವರು ಹುಟ್ಟಿದ ಹಬ್ಬವನ್ನು 101ನೇ ವರ್ಷದ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದರು. ಹಾಗೂ ಅವರ ಆತ್ಮಕ್ಕೆ ಶಾಂತಿ ಕೋರಲಿ ಅಂತ ಹೀಗೆ ಒಬ್ಬೊಬ್ಬ ಕಲಾವಿದರು ಒಂದೊಂದು ಮೇರು ಅವ್ರು ಹೆಂಗ ಮೆರೆದ್ರು ಕಲಾವಿದರು ಗೀತೆಯನ್ನು ಹಾಡಿ, ಹಾಗೂ ನಮ್ಮ ಎಲ್ಲ ಕಲಾವಿದರು ಉತ್ತುಂಗಕ್ಕೆ ಏರ್ಬೇಕಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತು ಮಾತಾ ಕರೋಕೆ ಸ್ಟುಡಿಯೋದ ಮುಖ್ಯಸ್ಥರಾಗಿರ್ತಕ್ಕಂಥ ಶಿವಪ್ಪ ಉಳ್ಳಿ ಅವರ ನೇತೃತ್ವದಲ್ಲಿ, ಅವರ ಒಂದು ಕಾರ್ಯಾಲಯದಲ್ಲಿ ಎಲ್ಲ ಗೆಳೆಯರ ಬಳಗದೊಂದಿಗೆ, ಕಲಾವಿದರ ಬಳಗದೊಂದಿಗೆ, ಸ್ನೇಹ ಬಳಗದೊಂದಿಗೆ ಇವತ್ತು ಸಪ್ತಸ್ವರ ಕರೋಕೆ ಸ್ಟುಡಿಯೋದಲ್ಲಿ ಇವತ್ತು ಇಡೀ ಹಿಂದಿ ಲೋಕದ ಮರ್ಯಾದ ಮಾಣಿಕ್ಯ, ಒಂದು ಧ್ರುವ ತಾರೆ, ಇಡೀ ಕಲಾವಿದರಿಗೆ ದಾರಿದೀಪವಾಗಿರ್ತಕ್ಕಂಥ ಮೊಹಮ್ಮದ್ ರಫಿ ಅವರ ಇವತ್ತು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇವರು ನಮ್ಮೆಲ್ಲರನ್ನ ಹಗಲಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ. ಪ್ರತಿಯೊಬ್ಬ ಕಲಾವಿದರಲ್ಲಿ ಕೂಡ ಅವರು ಜೀವಂತವಾಗಿದ್ದಾರೆ ಅಂತ ನಾವು ಅನ್ಕೊಂಡು ಅವರ ದಾರಿಯಲ್ಲಿ ಸಂಗೀತ ಲೋಕದಲ್ಲಿ ನಾವು ಕೂಡ ಅವರ ಹಾಗೆ ಹಾಡುವ ಮೂಲಕ, ಹಿನ್ನೆಲೆ ಗಾಯಕರಾಗಿ ಹಾಡುವ ಮೂಲಕ ಅವರಿಗೆ ಅವರ ಒಂದು ಜನ್ಮದಿನಕ್ಕೆ ನಾವು ಶುಭವನ್ನ ಕೋರೋಣ. ಅವರು ಯಾವ ರೀತಿ ಹಿಂದಿ ಲೋಕದಲ್ಲಿ ಹಾಡು ಮುಟ್ಟದ ಸೊಪ್ಪಿಲ್ಲ, ಅವರು ಹಾಡದೇ ಇರ್ತಕ್ಕಂಥ ಹಾಡಿಲ್ಲ. ಅಂತ ಹಾಡುಗಳನ್ನ, ಬಹಳ ಹಳೆಯ ಹಾಡುಗಳ ಮೂಲಕ ಎಲ್ಲರ ಮನಗಳನ್ನ ಗೆದ್ದಿದ್ದಾರೆ. ಅವ್ರು ಯಾವ ರೀತಿ ಇದ್ರಂದ್ರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರೆಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವ ಆ ರೀತಿಯಲ್ಲಿ ಅವರು ಬದುಕಿ ಬಾಳಿದ್ದಾರೆ. ಅವರ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ. ಸಂಗೀತ ಲೋಕಕ್ಕೆ, ಅದು ಬೆಲೆ ಕಟ್ಟಲಾರದಂತ ಸಂಗೀತಕ್ಕೆ ನಾವೆಲ್ಲರೂ ತಲೆದೂಗಿ ಅವರ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ ಅಂತ ಹೇಳುತ್ತಾ ಅವರಿಗೆ ಮತ್ತೊಮ್ಮೆ ಆ ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.